ಮಾಡಕ್ಕೆ ಬರಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿರುವಂಥ ಕೆಲಸ ಇದು. ಲೈಕುಂಡಿಯಲ್ಲಿ ಯಾವ ರೀತಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, 4ನೇ ದಿನ ಅಲ್ಲಿ ಒಂದು ಸ್ವಲ್ಪ ಆಗಿದ್ರೂ ಕೂಡ ಹಲವಾರು ವಸ್ತುಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ. ಸೊ ಏನೆಲ್ಲ ಸಿಕ್ಕಿದೆ, ಪುರಾತತ್ವ ಶಾಸ್ತ್ರಜ್ಞರು ಏನು ಹೇಳ್ತಾ ಇದ್ದಾರೆ, ಈಗ ಉತ್ಖನನದ ಕಾರ್ಯದ ಮುಂದಿನ ರೂಪುರೇಷೆಗಳು ಏನು, ಎಷ್ಟು ದಿನ ಆಗಿತಾ ಹೋಗ್ತಾರಂತೆ? ಯಾಕಂದ್ರೆ ಮಂಜು ಪತ್ತಾರ್, ಸಹಜವಾಗಿ 1000-2000 ವರ್ಷ ಕನಿಷ್ಠ ಇತಿಹಾಸದ ದಾಖಲೆಯುಳ್ಳಂತಹ ಒಂದು ಜಾಗ ಅದು. ಎಷ್ಟಾಗಿದ್ರೂ ಅಲ್ಲಿ ವಸ್ತುಗಳು ಸಿಗ್ತಾನೆ ಹೋಗುತ್ತೆ. ಈಗ ಸದ್ಯದ ಅಗೆತದ ಕಾರ್ಯದ ರೂಪುರೇಷೆ ಏನು ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಅಂದರೆ ಇದೊಂದು ಐತಿಹಾಸಿಕ ಗ್ರಾಮ. ಈ ಒಂದು ಗ್ರಾಮ 9 ಮತ್ತು 12ನೇ ಶತಮಾನದವರೆಗೂ ಕೂಡ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರು ಸೇರಿದಂತೆ ಬಹುತೇಕ ರಾಜಮನೆತನದವರು ಆಳ್ವಿಕೆ ಮಾಡಿದಂಥ ನಾಡು. ಇವಾಗ ಇದು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಏನು ಸಿದ್ದರ ಬಾವಿ ಏನಿದೆ, ಪುಷ್ಕರಣಿ ಇದೆ, ಆ ಮಧ್ಯಭಾಗದಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. 10x10 ಈ ರೀತಿ 4 ಭಾಗದಲ್ಲಿ 10x10 ರೀತಿಯಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 4 ದಿನಗಳಿಂದ ನಿರಂತರವಾಗಿ, ಅಂದರೆ ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯ ಸುಮಾರು 8ರಿಂದ 10 ಅಡಿ ಹೋದ ನಂತರ ಇಲ್ಲಿ ನೈಜ ಲಕ್ಕುಂಡಿ ಸಿಗತ್ತೆ ಅಂತೇಳಿ ಸಂಶೋಧಕರು ಕೂಡ ಹೇಳಿದ್ದಾರೆ. ಇದಷ್ಟು ಹಾಕು ಮಣ್ಣು ಅಂದರೆ ಬೇರೆ ಕಡೆ ತಂದಂಥ ಮಣ್ಣು ಕೂಡ ಇಲ್ಲಿ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಪ್ರತಿನಿತ್ಯನೂ ಕೂಡ ಒಂದೊಂದು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ, ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಇಲ್ಲಿ ಇವಾಗ ನಾಗರ ಹಾವಿನ ಮೂರ್ತಿ ಕೂಡ ಪತ್ತೆಯಾಗಿದೆ. ಈ ಮೂರ್ತಿ ಕೂಡ ನಾಗರ ಹಾವಿನ ಮೂರ್ತಿ ಇಲ್ಲಿ ಈ ರೀತಿ ಪತ್ತೆಯಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಅದರ ಮುಖವು ಕೂಡ ಇಲ್ಲಿ ನಮಗೆ ನೋಡಲು ಕೂಡ ಕಂಡು ಬರುತ್ತೆ. ಇದು ನಾಗರ ಹಾವಿನ ಮೂರ್ತಿ ಕಂಡು ಬಂದ ನಂತರ ಇವಾಗ ಅದನ್ನು ಕೂಡ ಉತ್ಖನನ ಮಾಡಿ ತೆಗೆಯುವಂಥ ಕೆಲಸ ಕೂಡ ಇಲ್ಲಿಯ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಶಿವಲಿಂಗದ ಪಂಚಪೀಠ ಪತ್ತೆಯಾಗಿತ್ತು 2ನೇ ದಿನ. ಈವರೆಗೂ ಕೂಡ ಅದನ್ನು ಪೂರ್ಣವಾಗಿ ತೆಗೆದಿಲ್ಲ. ಇವಾಗ ಅದನ್ನು ಕೂಡ ತೆಗೆಯುವಂಥ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಏನು ಶಿವಲಿಂಗದ ಪಂಚಪೀಠ ಪತ್ತೆಯಾಗಿತ್ತು, ಅದನ್ನು ಕೂಡ ಈ ಪ್ರಮಾಣದಲ್ಲಿ ಮಾತ್ರ ತೆಗೆದಿದ್ದಾರೆ. ಇನ್ನು ತಳಭಾಗದಲ್ಲಿ ಸಾಕಷ್ಟು ಹುದುಗಿರ್ಬೋದು. ಆ ಪೂರ ಮಣ್ಣನ್ನು ತೆಗೆದ ನಂತರ ಇದು ಕೂಡ ಗೋಚರವಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಇವಾಗ ಒಂದು ಕೊಡಲೆ ರೀತಿ, ಅಂದರೆ ಪುರಾತನ ಕಾಲದ ಕೊಡಲೆ ರೀತಿಯ ಚಿಕ್ಕ ಒಂದು ವಸ್ತು ಕೂಡ ಪತ್ತೆಯಾಗಿತ್ತು. ಅದನ್ನು ಕೂಡ ಇವಾಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳಂದರೆ ಇಲ್ಲಿರುವಂಥ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ. ಅದನ್ನು ಫೋಟೋಗ್ರಫಿ ಮಾಡಿ ಅದನ್ನು ಕೂಡ ಇವಾಗ ತೆಗೆದುಕೊಂಡಿದ್ದಾರೆ. ಏನು ಇಲ್ಲಿ ಉತ್ಖನನ ಕಾರ್ಯ ಕಳೆದ 4 ದಿನಗಳಿಂದ ನಡೀತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ನಿತ್ಯವೂ ಕೂಡ ಒಂದೊಂದು ವಸ್ತುಗಳು, ಪ್ರಾಚ್ಯ ಅವಶೇಷಗಳು ಕೂಡ ಸಿಗುತ್ತವೆ. ಅದರ ಹಿನ್ನೆಲೆ ಏನು, ಇತಿಹಾಸ ತಜ್ಞರು ಕೂಡ ಹೇಳಬೇಕಾಗುತ್ತೆ. ಸಾಕಷ್ಟು ಪುರಾತತ್ವ ಇಲಾಖೆ ಅಧಿಕಾರಿಗಳು, ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಫೋಟೋಗ್ರಾಫಿ ಮಾಡಿ ತೆಗೆದುಕೊಂಡಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಶ್ರೀಲಕ್ಷ್ಮಿ, ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಈ ಒಂದು ಉತ್ಖನನ ಕಾರ್ಯದಲ್ಲಿ ಬಹುತೇಕ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಏನು ರಿತ್ತಿ ಕುಟುಂಬದಲ್ಲಿ ಏನು 466 ಗ್ರಾಮ್ ಚಿನ್ನ ಸಿಕ್ಕ ನಂತರ ಈ ಒಂದು ಉತ್ಖನನ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿತ್ತು. ಆದರೆ ಇವಾಗ ಪ್ರತಿನಿತ್ಯನೂ ಕೂಡ ಪ್ರಾಚ್ಯ ವಸ್ತುಗಳು ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ಏನು ಟಂಕಶಾಲೆ ಇರೋದರಿಂದ, ಈ ಭಾಗದಲ್ಲಿ ಟಂಕಶಾಲೆ ಇರೋದರಿಂದ ಇಲ್ಲಿ ಏನಾದರೂ ಚಿನ್ನ, ವೈಡೂರ್ಯ, ವಜ್ರ, ಹರಳುಗಳು ಸಿಗ್ತಾವನ್ನು ಕೂಡ ನಂಬಿಕೆ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಉತ್ಖನನ ಕಾರ್ಯ 8ರಿಂದ 10 ಅಡಿ ಹೋದ ನಂತರ ನೈಜ ಲಕ್ಕುಂಡಿ ಸಿಗತ್ತೆ. ಆ ಸಮಯದಲ್ಲಿ ಏನೆಲ್ಲ ಸಿಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಮಾಡಕ್ ಬರಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿರುವಂತಹ ಕೆಲಸ ಇದು. ಲೈಕುಂಡಿಯಲ್ಲಿ ಯಾವ ರೀತಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, 4ನೇ ದಿನ ಅಲ್ಲಿ ಒಂದು ಸ್ವಲ್ಪ ಆಗಿದ್ರೂ ಕೂಡ ಹಲವಾರು ವಸ್ತುಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ.
ಸೊ ಏನೆಲ್ಲ ಸಿಕ್ಕಿದೆ, ಪುರಾತತ್ವ ಶಾಸ್ತ್ರಜ್ಞರು ಏನು ಹೇಳ್ತಾ ಇದ್ದಾರೆ, ಈಗ ಉತ್ಖನನದ ಕಾರ್ಯದ ಮುಂದಿನ ರೂಪುರೇಷೆಗಳು ಏನು, ಎಷ್ಟು ದಿನ ಆಗಿತಾ ಹೋಗ್ತಾರಂತೆ. ಯಾಕಂದ್ರೆ ಮಂಜು ಪತ್ತಾರ್ ಸಹಜವಾಗಿ 1000-2000 ವರ್ಷ ಕನಿಷ್ಠ ಇತಿಹಾಸದ ದಾಖಲೆಯುಳ್ಳಂತಹ ಒಂದು ಜಾಗ ಅದು. ಎಷ್ಟಾಗಿದ್ರೂ ಅಲ್ಲಿ ವಸ್ತುಗಳು ಸಿಗ್ತಾನೆ ಹೋಗುತ್ತೆ. ಈಗ ಸದ್ಯದ ಅಗೆತದ ಕಾರ್ಯದ ರೂಪುರೇಷೆ ಏನು ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಅಂದರೆ ಇದೊಂದು ಐತಿಹಾಸಿಕ ಗ್ರಾಮ. ಈ ಒಂದು ಗ್ರಾಮ 9 ಮತ್ತು 12ನೇ ಶತಮಾನದವರೆಗೂ ಕೂಡ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರು ಸೇರಿದಂತೆ ಬಹುತೇಕ ರಾಜಮನೆತನದವರು ಆಳ್ವಿಕೆ ಮಾಡಿದಂಥ ನಾಡು. ಇವಾಗ ಇದು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಏನು ಸಿದ್ದರ ಬಾವಿ ಏನಿದೆ, ಪುಷ್ಕರಣಿ ಇದೆ, ಆ ಮಧ್ಯಭಾಗದಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. 10x10 ಈ ರೀತಿ 4 ಭಾಗದಲ್ಲಿ 10x10 ರೀತಿಯಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಅಂದರೆ ಬೆಳಗಿನ ಜಾವ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯ ಸುಮಾರು 8ರಿಂದ 10 ಅಡಿ ಹೋದ ನಂತರ ಇಲ್ಲಿ ನೈಜ ಲಕ್ಕುಂಡಿ ಸಿಗತ್ತೆ ಅಂತೇಳಿ ಸಂಶೋಧಕರು ಕೂಡ ಹೇಳಿದ್ದಾರೆ. ಇದಷ್ಟು ಹಾಕು ಮಣ್ಣು ಅಂದರೆ ಬೇರೆ ಕಡೆ ತಂದಂಥ ಮಣ್ಣು ಕೂಡ ಇಲ್ಲಿ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಪ್ರತಿನಿತ್ಯನೂ ಕೂಡ ಒಂದೊಂದು ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ, ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಇಲ್ಲಿ ಇವಾಗ ನಾಗರ ಹಾವಿನ ಮೂರ್ತಿ ಕೂಡ ಪತ್ತೆಯಾಗಿದೆ. ಈ ಮೂರ್ತಿ ಕೂಡ ನಾಗರ ಹಾವಿನ ಮೂರ್ತಿ ಇಲ್ಲಿ ಈ ರೀತಿ ಪತ್ತೆಯಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಅದರ ಮುಖವು ಕೂಡ ಇಲ್ಲಿ ನಮಗೆ ನೋಡಲು ಕೂಡ ಕಂಡು ಬರುತ್ತೆ. ಇದು ನಾಗರ ಹಾವಿನ ಮೂರ್ತಿ ಕಂಡು ಬಂದ ನಂತರ ಇವಾಗ ಅದನ್ನು ಕೂಡ ಉತ್ಖನನ ಮಾಡಿ ತೆಗೆಯುವಂಥ ಕೆಲಸ ಕೂಡ ಇಲ್ಲಿಯ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಶಿವಲಿಂಗದ ಪಂಚಪೀಠ ಪತ್ತೆಯಾಗಿತ್ತು 2ನೇ ದಿನ. ಈವರೆಗೂ ಕೂಡ ಅದನ್ನು ಪೂರ್ಣವಾಗಿ ತೆಗೆದಿಲ್ಲ. ಇವಾಗ ಅದನ್ನು ಕೂಡ ತೆಗೆಯುವಂಥ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಏನು ಶಿವಲಿಂಗದ ಪಂಚಪೀಠ ಪತ್ತೆಯಾಗಿತ್ತು, ಅದನ್ನು ಕೂಡ ಈ ಪ್ರಮಾಣದಲ್ಲಿ ಮಾತ್ರ ತೆಗೆದಿದ್ದಾರೆ. ಇನ್ನು ತಳಭಾಗದಲ್ಲಿ ಸಾಕಷ್ಟು ಹುದುಗಿರ್ಬೋದು. ಆ ಪೂರ ಮಣ್ಣನ್ನು ತೆಗೆದ ನಂತರ ಇದು ಕೂಡ ಗೋಚರವಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಇವಾಗ ಒಂದು ಕೊಡಲೆ ರೀತಿ ಅಂದರೆ ಪುರಾತನ ಕಾಲದ ಕೊಡಲೆ ರೀತಿಯ ಚಿಕ್ಕ ಒಂದು ವಸ್ತು ಕೂಡ ಪತ್ತೆಯಾಗಿತ್ತು. ಅದನ್ನು ಕೂಡ ಇವಾಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳಂದರೆ ಇಲ್ಲಿರುವಂಥ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ. ಅದನ್ನು ಫೋಟೋಗ್ರಫಿ ಮಾಡಿ ಅದನ್ನು ಕೂಡ ಇವಾಗ ತೆಗೆದುಕೊಂಡಿದ್ದಾರೆ. ಏನು ಇಲ್ಲಿ ಉತ್ಖನನ ಕಾರ್ಯ ಕಳೆದ 4 ದಿನಗಳಿಂದ ನಡೀತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ನಿತ್ಯವೂ ಕೂಡ ಒಂದೊಂದು ವಸ್ತುಗಳು, ಪ್ರಾಚ್ಯ ಅವಶೇಷಗಳು ಕೂಡ ಸಿಗುತ್ತವೆ. ಅದರ ಹಿನ್ನೆಲೆ ಏನು, ಇತಿಹಾಸ ತಜ್ಞರು ಕೂಡ ಹೇಳಬೇಕಾಗುತ್ತೆ. ಸಾಕಷ್ಟು ಪುರಾತತ್ವ ಇಲಾಖೆ ಅಧಿಕಾರಿಗಳು, ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಫೋಟೋಗ್ರಾಫಿ ಮಾಡಿ ತೆಗೆದುಕೊಂಡಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಶ್ರೀಲಕ್ಷ್ಮಿ, ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಈ ಒಂದು ಉತ್ಖನನ ಕಾರ್ಯದಲ್ಲಿ ಬಹುತೇಕ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಏನು ರಿತ್ತಿ ಕುಟುಂಬದಲ್ಲಿ ಏನು 466 ಗ್ರಾಮ್ ಚಿನ್ನ ಸಿಕ್ಕ ನಂತರ ಈ ಒಂದು ಉತ್ಖನನ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿತ್ತು. ಆದರೆ ಇವಾಗ ಪ್ರತಿನಿತ್ಯನೂ ಕೂಡ ಪ್ರಾಚ್ಯ ವಸ್ತುಗಳು ಸಿಗ್ತಾ ಇದ್ದಾವೆ. ಸಾಕಷ್ಟು ಕುತೂಹಲಕ್ಕೇನು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ಏನು ಟಂಕಶಾಲೆ ಇರೋದರಿಂದ, ಈ ಭಾಗದಲ್ಲಿ ಟಂಕಶಾಲೆ ಇರೋದರಿಂದ ಇಲ್ಲಿ ಏನಾದರೂ ಚಿನ್ನ, ವೈಡೂರ್ಯ, ವಜ್ರ, ಹರಳುಗಳು ಸಿಗ್ತಾವನ್ನು ಕೂಡ ನಂಬಿಕೆ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಈ ಒಂದು ಉತ್ಖನನ ಕಾರ್ಯ 8ರಿಂದ 10 ಅಡಿ ಹೋದ ನಂತರ ನೈಜ ಲಕ್ಕುಂಡಿ ಸಿಗತ್ತೆ. ಆ ಸಮಯದಲ್ಲಿ ಏನೆಲ್ಲ ಸಿಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ.